ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿಮ ಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋದು ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಶುಕ್ರನ ಮೇಷ ಗೋಚಾರದ ಫಲದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಮಾರ್ಚ್ 26ರಂದು ಶುಕ್ರ ಗ್ರಹವು ತನ್ನ ರಾಶಿ ಪರಿವರ್ತನೆ ಮಾಡಿ ಮೀನದಿಂದ ಮೇಷಕ್ಕೆ ಪ್ರವೇಶ ಮಾಡುವಂಥ ಘಟನೆ ಜರುಗುತ್ತೆ. ಮಾರ್ಚ್ 25ರ ರಾತ್ರಿ ಕಾಲಕ್ಕೆ, ಅಂದರೆ ಕ್ಯಾಲೆಂಡರ್ ಲೆಕ್ಕಕ್ಕೆ ಅನುಸಾರವಾಗಿ 26ನೇ ತಾರೀಕು ಅಂಥೇಳಿ 26ನೇ ತಾರೀಕು ಬೆಳಗಿನ ಜಾವ ಸುಮಾರು 4:51 ಅಲ್ಲಿ ಶುಕ್ರನು ರಾಶಿ ಪರಿವರ್ತನೆ ಮಾಡ್ತಾಯಿದ್ದಾನೆ. ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಸಾಲಿನಲ್ಲಿ ಬುಧ, ಶುಕ್ರ, ಮಂಗಳ ಇವೆಲ್ಲವೂ ಸೇರಿದ್ದಾರೆ. ಹಾಗಾಗಿ ಆ ಒಂದು ತಿಂಗಳಿಗೆ ಒಂದು ಬಾರಿ ಆದರೂ ಆ ರಾಶಿ ಪರಿವರ್ತನೆ ಆಗ್ತಾ ಇರುತ್ತೆ. ವಕ್ರಗತಿಯನ್ನು ಹೊರತುಪಡಿಸಿ, ಅಂದರೆ ವಕ್ರಗತಿಯಲ್ಲಿದ್ದಾಗ ಒಂದೇ ರಾಶಿಯಲ್ಲಿ 40 ದಿನ 50 ದಿನಗಳು ಇರುವಂಥ ಒಂದು ಉದಾಹರಣೆಗಳಿರ್ತವೆ. ಆದರೆ ರುಜುಗತಿ ಅಂದರೆ ಮುಂದಿನ ಚಲನೆಯಲ್ಲಿ ಈ ಶುಕ್ರ ಗ್ರಹವು ತಿಂಗಳಿಗೊಮ್ಮೆ ಖಂಡಿತ ರಾಶಿಯನ್ನು ಪರಿವರ್ತನೆ ಮಾಡ್ತಾ ಇರುತ್ತೆ. ಈ ಒಂದು ಪರಿವರ್ತನೆ ಮಾರ್ಚ್ 26ರಿಂದ ಮುಂದೆ ಏಪ್ರಿಲ್ 19ರವರೆಗೆ ಅಲ್ಲಿ ಇರುವಂತಹ ಘಟನೆ. ಅಲ್ಲಿ ಮೇಷರಾಶಿಯಲ್ಲೇ ಶುಕ್ರನು ಇರ್ತಾನೆ. 24 ದಿನಗಳ ಅವಧಿಯಲ್ಲಿ ವಿಶೇಷವಾಗಿ ಅನೇಕ ರೀತಿಯ ಉತ್ತಮ ಫಲಗಳು ಈ ಮೇಷರಾಶಿಯ ಅವಧಿಯಲ್ಲಿ ಜಾಗತಿಕವಾಗಿ ಕಂಡುಬರುತ್ತೆ. ಯಾಕಂದರೆ ಮೇಷರಾಶಿಗೆ ಅದು ಕುಜನ ಒಂದು ಸ್ಥಾನ. ಕುಜನಿಗೂ ಶುಕ್ರನಿಗೂ ಯಾವುದೇ ರೀತಿಯ ವೈರತ್ವಗಳು ಅಥವಾ ವೈರುಧ್ಯಗಳು ಇರುವುದಿಲ್ಲ. ಹಾಗಾಗಿ ಮೇಷದಲ್ಲಿ ಬರುವಂಥ ಶುಕ್ರನ ಫಲ ಉತ್ತಮ ಫಲವನ್ನು ಹೇಳಲ್ಪಡುತ್ತದೆ. ಹಾಗೆಯೇ ಅಲ್ಲಿ ಶುಕ್ರನಿಗೆ ವರ್ಗೋತ್ತಮ ಅಂಶ ಅಂತ ಹೇಳಿದ್ರೆ, ವರ್ಗೋತ್ತಮ ಅಂದರೆ ಅಲ್ಲಿ ಹೆಚ್ಚಿನ ಒಂದು ಉತ್ತಮ ಬಲ ಮತ್ತು ಫಲಗಳನ್ನು ಕೊಡುವಂಥ ಒಂದು ಸಾಮರ್ಥ್ಯ ಶುಕ್ರನಿಗೆ ಇರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಈ ಒಂದು ಮೇಷ ಗೋಚಾರದಲ್ಲಿ, ಶುಕ್ರನ ಮೇಷ ಗೋಚಾರದಲ್ಲಿ ಸಾರ್ವತ್ರಿಕವಾಗಿ ಅಂದರೆ ಜಾಗತಿಕವಾಗಿ ಎಲ್ಲರಿಗೂ ಅನ್ವಯ ಆಗುತ್ತೆ. ನಾನು ಪ್ರತಿಯೊಂದು ಗ್ರಹದ ಗೋಚಾರದಲ್ಲೂ ಮೊದಲು ಒಂದು 5 ನಿಮಿಷಗಳ ಕಾಲ ಕನಿಷ್ಠ ನಾನು ಆ ಸಾರ್ವತ್ರಿಕ ಫಲ ಅಥವಾ ಜಾಗತಿಕ ಫಲವನ್ನು ಹೇಳ್ತೀನಿ. ಆ ಸಾರ್ವತ್ರಿಕ ಫಲದಲ್ಲಿ ಬರುವಂಥ ಒಳ್ಳೆಯ ಅಂಶಗಳು ಎಲ್ಲರಿಗೂ ಅನ್ವಯ ಆಗುತ್ತೆ, ಅಂದರೆ ಎಲ್ಲ 12 ರಾಶಿಗಳಿಗೂ ಅನ್ವಯ ಆಗುತ್ತೆ. ಅದನ್ನು ಗಮನದಲ್ಲಿಟ್ಟುಕೊಳ್ಳಿ. ಹಾಗಾಗಿ ಈ ಬಾರಿ ಈ ಶುಕ್ರನ ಸಾರ್ವತ್ರಿಕ ಫಲ ಹೆಚ್ಚಿನ ಎಲ್ಲ ಕ್ಷೇತ್ರಗಳಿಗೆ ಉತ್ತಮ ಫಲವನ್ನು ಕೊಡಲಿದೆ. ವ್ಯಾಪಾರ ಸಮೃದ್ಧಿ, ಜೊತೆಗೆ ಯಾವುದಾದ್ರೂ ಕೃಷಿ ಚಟುವಟಿಕೆ, ಉದ್ಯಮ ಅಥವಾ ಗಣಿಗಾರಿಕೆ, ಕೈಗಾರಿಕೆ ಇವೆಲ್ಲ ಸಮೃದ್ಧಿ ಆಗುವಂಥದ್ದು. ಜೊತೆಗೆ ಈ ರಿಯಲ್ ಎಸ್ಟೇಟ್ ಫೀಲ್ಡ್ ಇರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು, ಭೂಮಿ ವ್ಯವಹಾರ, ನಿರ್ಮಾಣ ಕಾಮಗಾರಿಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ರಚನಾ ಸಾಮಗ್ರಿಗಳು, ಜೊತೆಗೆ ಯಾವುದೇ ರೀತಿಯ ಹಾರ್ಡ್ವೇರು, ಪೇಂಟ್ಸು, ಬಿಲ್ಡಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಿ ಅಂಥವೆಲ್ಲ ವಿಚಾರಗಳಿರ್ಬೋದು. ಹಾಗೆಯೇ ಇನ್ನಿತರ ಈ ಪವರ್ ಸೆಕ್ಟರ್ಗಳು ಅಥವಾ ವಿದ್ಯುತ್ತಿಗೆ ಸಂಬಂಧಪಟ್ಟ ವಿಚಾರಗಳು, ಎಲೆಕ್ಟ್ರಾನಿಕ್ ವಿಚಾರಗಳು ಅಥವಾ ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟವುಗಳು ಅವೆಲ್ಲವೂ ಅನೇಕ ರೀತಿಯ ಉತ್ತಮ ಅಭಿವೃದ್ಧಿ ಹೊಂದುವಂಥ ಕ್ಷೇತ್ರಗಳು. ಅದೇ ರೀತಿ ಈ ಪೊಲೀಸ್ ಇಲಾಖೆ ಅಥವಾ ಇನ್ನಿತರ ಯಾವುದೇ ರೀತಿಯ ಮಿಲಿಟರಿ ಸೇನೆ ಅಥವಾ ಮಿಲಿಟರಿಗೆ ಸಂಬಂಧಪಟ್ಟ ಏನಾದ್ರು ಉತ್ಪನ್ನಗಳು ಇಂಥಾದ ವಿಚಾರಗಳಿಗೆ, ಆದರೆ ರಕ್ಷಣಾ ವ್ಯೂಹ, ರಕ್ಷಣಾ ಇಲಾಖೆಗಳು ಅಥವಾ ಈ ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಇವೆಲ್ಲವೂ ಅಲ್ಲಿ ಅದು ಬುಧನ ಕ್ಷೇತ್ರ. ಯಾವುದು ಮೇಷರಾಶಿ ಅನ್ನೋದು ಮಂಗಳನ ಕ್ಷೇತ್ರ ಆಗಿರುತ್ತೆ. ಮಂಗಳನು ಇವಂತೆಲ್ಲ ಕ್ಷೇತ್ರಗಳಿಗೆ, ಶುಕ್ರನು ವ್ಯಾಪಾರಗಳಿಗೆ. ಹಾಗಾಗಿ ಆ ವ್ಯಾಪಾರ ಮತ್ತು ಕೈಗಾರಿಕೆ ಇತ್ಯಾದಿಗಳು ಅಭಿವೃದ್ಧಿ ಆಗುತ್ತೆ. ಯುವ ವರ್ಗದವರಿಗೆ ಅನೇಕ ಅವಕಾಶಗಳು ಬರೋದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಈಗಾಗಲೇ ಉದ್ಯೋಗದಲ್ಲಿವರಿಗೆ ಅವರಿಗೆ ಹೆಚ್ಚಿನ ಒಂದು ಬಡ್ತಿ ಆಗಲಿ ಅಥವಾ ಹೆಚ್ಚಿನ ಮೊತ್ತದ ಬೇರೆ ಉದ್ಯೋಗ ಸಿಗುವಂಥ ಅವಕಾಶ. ಹಾಗಾಗಿ ಅನೇಕ ರೀತಿಯ ಪರಿವರ್ತನೆಗಳು ಈ ಬಾರಿ ಕಂಡು ಬರುತ್ತೆ. ಶುಕ್ರನ ಈ ಗೋಚಾರವು ಮಾರ್ಚ್ 26ರಿಂದ ಏಪ್ರಿಲ್ 19ರವರೆಗೆ 24 ದಿನಗಳ ಅವಧಿಯಲ್ಲಿ ಇರುತ್ತೆ. ಹಾಗಾಗಿ ಈ ಅನೇಕ ರೀತಿಯ ಆರ್ಥಿಕ ಸುಧಾರಣೆ ಆಗುವಂಥದ್ದು, ಬಹಳಷ್ಟು ಕಾಲದಿಂದ ಹಿನ್ನಡೆ ಅನುಭವಿಸಿದ ಹಲವಾರು ವ್ಯಾಪಾರ ಅಥವಾ ಕೃಷಿ ಕ್ಷೇತ್ರಗಳು ಈಗ ಅದಕ್ಕೆ ಉತ್ತಮ ಮೌಲ್ಯ ಬರುವಂಥದ್ದು, ಉತ್ತಮ ಬೇಡಿಕೆ ಬರುವಂಥದ್ದು ಅಥವಾ ಉತ್ತಮ ಬೆಲೆಗಳು ಬರುವಂಥದ್ದು. ಈ ರೀತಿ ಹಲವಾರು ಕಾರಣಗಳಿಂದ ಈ ವ್ಯಾಪಾರ ಉದ್ದಿಮೆದಾರರಿಗೆ ಈಗ ಒಂದು ಚೇತರಿಕೆ ಕಂಡು ಬರುತ್ತೆ. ಇನ್ನು ಯುವಕರು, ಸಾಧಕರು ಅಥವಾ ಉದ್ಯೋಗ ಅಪೇಕ್ಷೆಗಳು ಅಥವಾ ಉನ್ನತ ಶಿಕ್ಷಣ ಅಪೇಕ್ಷೆಗಳಿಗೆ ಅವರು ಅಪೇಕ್ಷೆ ಪಟ್ಟಂಥ ಸ್ಥಾನಮಾನ, ಉದ್ಯೋಗ ಅಥವಾ ಇನ್ನಿತರ ಯಾವುದೇ ರೀತಿಯ ಸೌಲಭ್ಯಗಳು ಸಿಗುವಂಥದ್ದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ವ್ಯವಹಾರ ಇತ್ಯಾದಿಗಳು ಕೆಲವರಿಗೆ ಅವರ ಪರವಾಗಿ ಆಗುವಂಥದ್ದು. ಇನ್ನು ಹಲವರಿಗೆ ಮನೆ, ಭೂಮಿ, ಯಂತ್ರ, ವಾಹನ ಇತ್ಯಾದಿಗಳನ್ನು ಕೊಳ್ಳುವಂಥ ಒಂದು ಸೌಭಾಗ್ಯ ಆ ಶುಕ್ರ ಮತ್ತು ಮಂಗಳರ ಅನುಗ್ರಹದಿಂದ ಬರಬಹುದಾಗಿದೆ. ಹಾಗಾಗಿ ಈ ಸಾರ್ವತ್ರಿಕ ಫಲಿತಾಂಶ ಶುಕ್ರನ ಮೇಷ ಗೋಚಾರದಲ್ಲಿ ಬಹಳ ಉತ್ತಮವಾದ ಫಲವನ್ನು ಕಂಡು ಕೊಡುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲನ ಗಮನದಲ್ಲಿಟ್ಟುಕೊಂಡ ಬಳಿಕ ನಾವು ಮುಂದೆ ಗಮನಿಸುವಂಥದ್ದು ರಾಶಿಗಳ ಮೇಲೆ ಯಾವ ರೀತಿ ಶುಕ್ರನ ಪ್ರಭಾವ ಬರುತ್ತೆ ಅನ್ನೋದನ್ನು.
ಶುಕ್ರನು ಶುಭ ಗ್ರಹ ಎಂದು ಪ್ರಸಿದ್ಧಿಯಾಗಿದ್ದಾನೆ. ಶುಕ್ರ ಮತ್ತು ಗುರು ಗ್ರಹಗಳು ಶುಭ ಗ್ರಹಗಳನ್ನು ಸಾಲಿಗೆ. ಅದರಲ್ಲೂ ಶುಕ್ರನು ತನ್ನ ಗೋಚಾರದಲ್ಲಿ ಹೆಚ್ಚಿನ ರಾಶಿಗಳಿಗೆ ಅಂದರೆ 7 ರಾಶಿಗಳಿಗೆ ಅತ್ಯುತ್ತಮ ಫಲ ಕೊಡ್ತಾನೆ. ಒಂದು 3 ರಾಶಿಗಳಿಗೆ ಸ್ವಲ್ಪ ಮಿಶ್ರ ಫಲ, 12 ರಾಶಿಗಳಿಗೆ ಸ್ವಲ್ಪ ಸಾಧಾರಣವಾದ ಸಂಕಷ್ಟ ಫಲವನ್ನು ಕೊಡ್ತಾನೆ. ಹಾಗಾಗಿ ಅತಿ ಹೆಚ್ಚು ಶುಭ ಗ್ರಹ ಫಲವನ್ನು ಕೊಡುವಂಥ ರಾಶಿಗಳು ಶುಕ್ರ ಸೇರಿದ್ದಾನೆ. ಈಗ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ನಿಮ್ಮ ಜನ್ಮದಲ್ಲಿ ಆಗುವಂಥ ಶುಕ್ರನ ಪರಿವರ್ತನೆ ನಿಮಗೆ ಹಣಕಾಸಿನ ವಿಚಾರ ಬಹಳ ಉತ್ತಮವಾದ ಅವಕಾಶವನ್ನು ಶುಕ್ರನು ಕೊಡ್ತಾನೆ. ಆದರೆ ಬಂದಂಥ ಹಣಕಾಸನ್ನು ನಿಮಗೆ ಕೆಲವೊಮ್ಮೆ ದುರುಪಯೋಗ ಮಾಡೋದು, ದುಂದುವೆಚ್ಚ ಮಾಡೋದು ಅಥವಾ ದುಶ್ಚಟ ದುರ್ವ್ಯಸನಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಎಲ್ಲ ಬರುತ್ತೆ. ಹಾಗಾಗಿ ನೀವು ಬಂದಂಥ ಹಣದ ಒಂದು ಸದುಪಯೋಗ ಮಾಡೋದನ್ನು ಗಮನದಲ್ಲಿಟ್ಕೊಳ್ಬೇಕು. ಶುಕ್ರನು ನಿಮಗೆ ಹಣವನ್ನು ಅನುಗ್ರಹಿಸ್ತಾನೆ. ವ್ಯಾಪಾರ, ಉದ್ಯಮ, ಉದ್ಯೋಗ ಎಲ್ಲ ಚೆನ್ನಾಗಾಗುತ್ತೆ. ಬೇರೆ ಬೇರೆ ಕಾರಣಗಳಿಂದ ಸಿಗಬೇಕಾದ ದೊಡ್ಡ ಮೊತ್ತದ ಹಣ ಕೈ ಸೇರುತ್ತೆ. ಅಂದರೆ ಬಂದಂತಹ ದೊಡ್ಡ ಮೊತ್ತದ ಹಣವನ್ನು ನೀವು ದುಂದುವೆಚ್ಚ ಮಾಡೋದಾಗಲೋ, ಆಡಂಬರಕ್ಕೋ ಅಥವಾ ಇನ್ನಿತರನ್ನು ಮೆಚ್ಚಿಸಲಿಕ್ಕೋ ಅದನ್ನು ಖರ್ಚು ಮಾಡೋದಾಗಲಿ, ಅಥವಾ ಯಾವುದೇ ರೀತಿಯ ದುಷ್ಟ ಮಿತ್ರರ ಪ್ರೇರಣೆಯಿಂದ ದುಶ್ಚಟಗಳಿಗೆ, ದುರ್ವ್ಯಸನಗಳಿಗೆ, ದುರಾಭ್ಯಾಸಗಳಿಗೆ ಇದನ್ನು ಖರ್ಚು ಮಾಡೋದು, ಅಥವಾ ನಿಮಗೆ ಅದು ಅನಾವಶ್ಯಕವಾದ ಯಾವುದೇ ರೀತಿಯ ಭೋಗ ಸಾಮಗ್ರಿ ಇತ್ಯಾದಿಗಳನ್ನು ಸಂಗ್ರಹಿಸಲಿಕ್ಕೆ ಇವೆಲ್ಲ ನೋಡ್ತೀವಿ. ನಾವು ನೋಡ್ತೇವೆ ಕೆಲವೊಬ್ಬರಿಗೆ ಅಂಥ ಒಂದು ಸಂಗ್ರಹ ಪ್ರವೃತ್ತಿ ಅಂತ ಇರುತ್ತೆ. ಅದು ಯಾವುದೋ ಸಿಕ್ಕಿದ್ರು ಅದನ್ನು ಖರೀದಿ ಮಾಡೋಂಥದ್ದು, ಜೊತೆಗೆ ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಅದನ್ನು ಒಂದು ಗುಡ್ಡೆ ಹಾಕುವಂಥದ್ದೆಲ್ಲ ಮಾಡೋದು. ಆ ರೀತಿ ಅಂಥ ಒಂದು ಅಪವ್ಯಯ ಅಥವಾ ದುರ್ವ್ಯಯ ಮಾಡುವಂಥ ಬುದ್ಧಿ ಬರುತ್ತೆ. ಇನ್ನು ಕೆಲವರು ಅವರ ಒಂದು ಮಿತಿ ಮೀರಿ ಅಂದರೆ ಸಾಮರ್ಥ್ಯ ಮೀರಿ ಯಾವುದೇ ರೀತಿಯ ಒಂದು ಇತರರ ತೋರಿಕೆಗೆ ಮೆಚ್ಚಿಸಲಿಕ್ಕೆ ಇದನ್ನು ಏನೇನೋ ಒಂದು ಆಡಂಬರಕ್ಕೆ ಭೋಗ ಸಾಮಗ್ರಿಗಳಿಗೆಲ್ಲ ಖರ್ಚು ಮಾಡೋಂಥದ್ದಿರುತ್ತೆ. ಹಾಗಾಗಿ ಅಂತಹ ಒಂದು ವಿಚಾರಗಳು ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಆದಾಯಕ್ಕೇನು ಕೊರತೆ ಇಲ್ಲ. ಉದ್ಯೋಗ, ವ್ಯಾಪಾರ ಅಥವಾ ಹಣಕಾಸಿನ ಸ್ಥಿತಿಯೆಲ್ಲ ಉತ್ತಮವಾಗಿರುತ್ತೆ. ಬಂದಂಥ ಹಣದ ಸದುಪಯೋಗ ಪಡಿಸ್ಕೊಳ್ಳೋಂಥದ್ದು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ದುಷ್ಟ ಮಿತ್ರರ ಅಥವಾ ದುಶ್ಚಟಗಳ ಪ್ರೇರಣೆಗೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ. ಹಾಗೆ ವಿಶೇಷವಾಗಿ ವಿದ್ಯಾರ್ಥಿ, ಯುವಕರು, ಸಾಧಕರೆಲ್ಲ ಇದ್ದರೆ ಅಂತ ನಿಮ್ಮ ಮಿತ್ರ ವರ್ಗದಿಂದ ಏನಾದರೂ ಒಳ್ಳೆಯದನ್ನು ಬೇಕಾದ್ರೆ ನೀವು ಅದನ್ನು ತೆಗೆದುಕೊಳ್ಳಿ. ಅದರ ಕೆಟ್ಟ ವಿಚಾರ, ದುರಾಭ್ಯಾಸ ಇತ್ಯಾದಿಗಳನ್ನು ನೀವು ಅದನ್ನು ಅಂತರವನ್ನು ಕಾಯ್ದುಕೋಬೇಕು. ಹಾಗೆಯೇ ಕೊನೆಗೆ ಹೇಳ್ತಕ್ಕಂಥ ಈ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡ್ಬೋದು ಮೇಷದವರು. ಇನ್ನು ವೃಷಭ ರಾಶಿಗೆ ಈ ಬಾರಿ ಶುಕ್ರನ ಫಲಿತಾಂಶ ಅಷ್ಟು ಉತ್ತಮವಾಗಿಲ್ಲ. ನಿಮಗೆ ಕಳೆದ ಬಾರಿ ಲಾಭಸ್ಥಾನದಲ್ಲಿ ಶುಕ್ರನು ಉತ್ತಮ ಫಲವನ್ನು ಕೊಟ್ಟಿದ್ದ. ಆದರೆ ಈ ಬಾರಿ ನಿಮಗೆ ನಷ್ಟದಲ್ಲಿ ಆಗುವಂಥ ಫಲಿತಾಂಶದ ಕಾರಣ ನೀವು ಹಣಕಾಸಿನ ವಿಚಾರವಾಗಿ ಈ ಒಂದು 24 ದಿನಗಳಲ್ಲಿ ಅವಧಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ಯಾವುದೇ ರೀತಿಯ ಖರೀದಿ, ಯಾವುದೇ ರೀತಿಯ ಒಪ್ಪಂದ, ಯಾವುದೇ ರೀತಿಯ ಅಗ್ರಿಮೆಂಟ್ ಇತ್ಯಾದಿಗಳಲ್ಲಿ ಸ್ವಲ್ಪ ನಿಮಗೆ ನಷ್ಟ ಆಗ್ಬೋದು. ಹಾಗಾಗಿ ಎಚ್ಚರಿಕೆ ಬೇಕು. ಅಥವಾ ಅದನ್ನು ನೀವು ಪೋಸ್ಟ್ಪೋನ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ 1 ತಿಂಗಳ ಮಟ್ಟಿಗೆ ಅದನ್ನು ಪೋಸ್ಟ್ಪೋನ್ಮೆಂಟ್ ಸಹ ಮಾಡ್ಬೋದು. ನಿಮಗೆ ವಿವಿಧ ರೀತಿಯ ಲಾಭಗಳು ಬಂದರೂ ಅದು ಮತ್ತೆ ನಷ್ಟವಾಗಿ ಪರಿವರ್ತನೆ ಆಗ್ಬೋದು. ಅಥವಾ ಯಾವುದೇ ರೀತಿ ನಿಮ್ಮ ಸ್ವಯಂಕೃತ ಅಪರಾಧದಿಂದ ನಿಮಗೆ ಬಂದಂಥ ಹಣವನ್ನು ಕಳೆದುಕೊಳ್ಳೋದಾಗಲಿ, ಅದು ಯಾವುದೇ ಮೋಸ ವಂಚನೆಗೆ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಅದೇ ರೀತಿ ನೀವು ಆಡಂಬರಕ್ಕಾಗಿ, ದುಂದುವೆಚ್ಚಕ್ಕಾಗಿ, ಇತರನ್ನು ಮೆಚ್ಚಿಸಲಿಕ್ಕಾಗಿ ಈಗ ಹಣವನ್ನು ಖರ್ಚು ಮಾಡುವಂಥ ಒಂದು ನಿಮ್ಮಲ್ಲಿ ಮನಸ್ಥಿತಿ ಬರುತ್ತೆ. ಆ ಮನಸ್ಥಿತಿಯನ್ನು ಸ್ವಲ್ಪ ನೀವು ಸರಿ ಮಾಡ್ಕೋಬೇಕು. ಅದೇ ಸ್ವಯಂ ಪ್ರತಿಷ್ಠೆಗಾಗಿ ಅಂತ ಹೇಳ್ತೀವಿ ನಾವು, ಈಗ ಪ್ರತಿಷ್ಠೆ ಅಥವಾ ಪ್ರೆಸ್ಟೀಜ್ ಅಂತ ಹೇಳ್ತೀವಿ. ಅದಕ್ಕಾಗಿ ಕೆಲವೊಂದು ವಿಚಾರಗಳು ನೀವು ಖರ್ಚು ಮಾಡಲಿಕ್ಕೆ ಹೋಗುವಂಥದ್ದು, ಅದು ಆಮೇಲೆ ನಿಮಗೆ ತುಂಬ ಒಂದು ದುಬಾರಿಯಾಗಿ ಪರಿಣಾಮ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಆರ್ಥಿಕವಾದ ಚಟುವಟಿಕೆಗಳಿಗೆ ನೀವು ನಿಯಂತ್ರಣವನ್ನು ಮಾಡ್ಕೋಬೇಕಾಗತ್ತೆ. ಜೊತೆಗೆ ಅತಿಯಾದ ಖರ್ಚು ಮಾಡೋದಾಗಲಿ ಅಥವಾ ನಿಮ್ಮ ಒಂದು ಸಾಮರ್ಥ್ಯ ಮೀರಿ ಯಾವುದೇ ಒಂದು ಹೂಡಿಕೆ ಎಲ್ಲ ಮಾಡಲಿಕ್ಕೆ ಹೋಗೋದಾಗಲಿ ಒಳ್ಳೆಯದಲ್ಲ. ಜೊತೆಗೆ ಇತರರ ಸಲಹೆ ಮೇರೆಗೆ ಅಥವಾ ಮೂರನೇ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಒಂದು ರಾಂಗ್ ಐಡಿಯಾಗಳು ಬರ್ಬೋದು. ಅದನ್ನು ರಾಂಗ್ ಐಡಿಯಾ ತಗೊಂಡು ನೀವು ಶೇರ್ ಹೂಡಿಕೆ ಮಾಡೋದು, ಇನ್ನಿತರ ಹೂಡಿಕೆ ಮಾಡೋದು ಹೋಗಲಿ ಅಲ್ಲಿ ಮತ್ತೆ ಹಣವನ್ನು ಕಳೆದುಕೊಳ್ಳುವಂಥ ಪ್ರಮೇಯ ಎಲ್ಲ ಬರುತ್ತೆ. ಹಾಗಾಗಿ ಅಲ್ಲಿ ನಷ್ಟದ ಭಾವದಲ್ಲಿ ಶುಕ್ರನು ಇರುವ ಕಾರಣ ನಿಮಗೆ ಬಂದಂಥ ಹಣವನ್ನು, ಇದ್ದಂಥ ಹಣವನ್ನು ನೀವು ಸ್ವಯಂಕೃತ ಅಪರಾಧವಾಗಿ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಹಣಕಾಸಿನ ಪಾವತಿ, ಪೇಮೆಂಟು, ಇನ್ವೆಸ್ಟ್ಮೆಂಟು ಅಥವಾ ಯಾವುದೇ ರೀತಿಯ ಈ ಫೈನಾನ್ಸ್ ಅಗ್ರಿಮೆಂಟು ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನು ವೃಷಭದವರು ಮಾಡಬೇಕಾಗಿದೆ. ಇನ್ನು ಮಿಥುನ ರಾಶಿಗೆ ಅಲ್ಲಿ ಲಾಭಸ್ಥಾನದಲ್ಲಿ ಆಗುವಂಥ ಶುಕ್ರನ ಪ್ರಾರ್ಥನೆ ಅದ್ಭುತವಾದ ಶುಭ ಲಾಭವನ್ನು ಕೊಳ್ಳಿದೆ. ವ್ಯಾಪಾರ, ಉದ್ಯಮ ಮತ್ತು ಉದ್ಯೋಗದಲ್ಲಿ ಹಣಕಾಸಿನ ಹರಿವು ಭಾಳ ಉತ್ತಮವಾಗಿರುತ್ತೆ. ದೀರ್ಘಕಾಲದಿಂದ ಪೆಂಡಿಂಗಿಂದ ಸಿಗಬೇಕಾದ ಹಣ ಎಲ್ಲ ಸಿಗುವಂಥದ್ದು, ಸರ್ಕಾರಿ ಸವಲತ್ತುಗಳು ಅಥವಾ ರಾಜಕೀಯ ಮೂಲ, ಕೋರ್ಟ್ ಕಚೇರಿ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗಲಿವೆ. ಉದ್ಯಮ ನಡೆಸೋರಿಗೆ ಅಥವಾ ಇಂಡಸ್ಟ್ರಿ, ಕೈಗಾರಿಕೆ ಮಾಡೋರಿಗೆ ಅದರಲ್ಲಿ ಹೆಚ್ಚಿನ ಲಾಭ ಬರುತ್ತೆ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಬಿಸ್ನೆಸ್ ಆಗುವಂಥದ್ದಾಗಲಿ, ಇನ್ನು ಉದ್ಯೋಗದಲ್ಲಿದ್ದವರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಅಥವಾ ಇನ್ನಿತರ ಸೌಲಭ್ಯಗಳು ಸಿಗುವಂಥದ್ದು. ಮನೆಯಲ್ಲಿ ಇರತಕ್ಕಂಥ ಗೃಹಿಣಿಯರು, ಮಹಿಳೆಯರು ಯಾರಿರ್ಬೋದು ಅವರಿಗೂ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಸಾಂಸಾರಿಕವಾದ ಸುಖ ಸೌಲಭ್ಯಗಳು, ಇದು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಕೆಲವೊಬ್ಬರಿಗೆ ಬಹುಮಾನ, ಉಡುಗೊರೆ, ಪ್ರಶಸ್ತಿ, ಕೀರ್ತಿಗಳೆಲ್ಲ ಸಿಗುವಂಥ ಅವಕಾಶ. ಹಾಗಾಗಿ ತನುಮನ ಧನದ ವಿಚಾರವಾಗಿಯೂ ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದ ವಿಚಾರವಾಗಿ ಬಹಳ ಅದ್ಭುತವಾದ ಫಲವನ್ನು ಈ ಬಾರಿ ಶುಕ್ರನು ನಿಮಗೆ ದಯಪಾಲಿಸಿದ್ದಾನೆ.
ಲಾಭಸ್ಥಾನದ ಶುಕ್ರನ ಲಾಭ ಪಡೆಯುವಂಥ ಏಕೈಕ ರಾಶಿ ಮಿಥುನ ರಾಶಿ ಆಗಿರುತ್ತೆ. ಇದನ್ನು ಅರಿತುಕೊಂಡು ಚೆನ್ನಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ದೇವತಾ ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡ್ಬೋದು. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಕರ್ಮಸ್ಥಾನದಲ್ಲಿ ಆಗುವಂಥ ಶುಕ್ರನ ಪರಿವರ್ತನೆ ಅಷ್ಟು ಉತ್ತಮವಾಗಿಲ್ಲ. ಇದು ಸ್ವಲ್ಪ ಸಂಕಷ್ಟದಾಯಕವಾಗಿರುತ್ತೆ. ಆಗಲೇ ಹೇಳಿದ್ದೇನೆ, ಅಲ್ಲಿ ಒಂದು 3 ರಾಶಿಗಳಿಗೆ ಸ್ವಲ್ಪ ಇದರಿಂದ ಸಮ್ಮಿಶ್ರ ಅಥವಾ ಸಂಕಷ್ಟಗಳು ಉತ್ಪನ್ನ ಆಗುವಂಥದ್ದು. ಅಂತಹ ರಾಶಿಯಲ್ಲಿ ನಿಮ್ಮ ರಾಶಿ ಸೇರಿರುತ್ತೆ. ಅಲ್ಲಿ ಕರ್ಮಸ್ಥಾನದಲ್ಲಿ ಶುಕ್ರನು ವಿರುದ್ಧವಾದ ಫಲವನ್ನು ಕೊಡ್ತಾನೆ. ಅನೇಕ ರೀತಿಯ ವಾದ ವಿವಾದಗಳಾಗುವಂಥದ್ದು, ಕಲಹಗಳು ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಸೋದರರ ಮಧ್ಯೆ, ಸಹೋದ್ಯೋಗಿಗಳ ಮಧ್ಯೆ ಅಥವಾ ಗ್ರಾಹಕರ ಮಧ್ಯೆ. ಹಾಗಾಗಿ ಅನೇಕ ರೀತಿಯ ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತ ಆಗುವಂಥದ್ದು, ಮನಸ್ತಾಪಗಳು ಆಗುವಂಥದ್ದು, ಜೊತೆಗೆ ವಾದ ವಿವಾದಗಳು ಆಗುವಂಥದ್ದು, ಸಣ್ಣ ಪುಟ್ಟ ಕಾರಣಗಳಿಗೂ ಕಲಹಗಳು ಹೆಚ್ಚಳ ಆಗುವಂಥದ್ದು, ಜೊತೆಗೆ ಹಣಕಾಸಿನ ಹರಿವು ನಿಧಾನ ಆಗಿ ಕಷ್ಟ ಅಥವಾ ನಷ್ಟಗಳು ನಿಮಗೆ ಬರುವಂಥದ್ದು, ಆರ್ಥಿಕವಾದ ಏನಾದರೂ ಚಟುವಟಿಕೆಗಳು ನಿಧಾನಗತಿಯಾಗಿ ನಿಮಗೆ ಸಾಲ ಮಾಡುವಂಥ ಪ್ರಮೇಯ, ಮನಸ್ಸಲ್ಲಿ ಚಿಂತೆ, ಆತಂಕ, ಭಯ ಹೆಚ್ಚಳ ಆಗುವಂಥದ್ದು. ಹಾಗಾಗಿ ಇಲ್ಲಿ ಒಂದಕ್ಕೊಂದು ಅಲ್ಲಿ ಲಿಂಕ್ ಇರುತ್ತೆ. ಯಾವಾಗ ಮನಸ್ಸಿಗೆ ನಷ್ಟ ಆದಾಗ ಮತ್ತೆ ಭಯ ಬರುತ್ತೆ, ಅಥವಾ ಯಾವುದೇ ನಾವು ಹಣವನ್ನು ಕಳೆದುಕೊಂಡಾಗ ಅಥವಾ ನಮಗೆ ಬರಬೇಕಾದ ಹಣ ಬಾರದಿದ್ದಾಗ ಮನಸ್ಸಲ್ಲಿ ಒತ್ತಡ, ಚಿಂತೆ, ಆತಂಕ ಆಗುತ್ತೆ. ಅಥವಾ ನಾವು ಯಾರಿಗೆ ಕೊಟ್ಟ ಹಣವನ್ನು ನಾವು ಅವ್ರು ಮರಳಿ ಕೊಟ್ಟಾಗ ನಮಗೆ ಅದು ಭಯ ಆಗುತ್ತೆ, ಸಿಗತ್ತಾ ಇಲ್ಲೋ. ಆ ರೀತಿ ಒಂದಕ್ಕೊಂದು ಅಲ್ಲಿ ಆರ್ಥಿಕವಾಗಿಯೋ ಮಾನಸಿಕವಾಗಿಯೋ ಅದರ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ. ವ್ಯಾಪಾರ, ಉದ್ಯೋಗ ಇತ್ಯಾದಿಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ನೀವು ಅಂದುಕೊಂಡಂಥ ಲೆಕ್ಕಾಚಾರಗಳು ಕೆಲವೊಮ್ಮೆ ತಲೆದ ಕೆಳಗಾಗ್ಬೋದು. ಹಾಗಾಗಿ ಖಂಡಿತವಾಗಿ ಕಟಕ ರಾಶಿಯವರು ಸ್ವಲ್ಪ ಮುನ್ನೆಚ್ಚರಿಕೆ, ತನು ಮನ ಧನದ ವಿಚಾರವಾಗಿ ಬೇಕು. ಜೊತೆಗೆ ಬಾಂಧವ್ಯದ ಬಗ್ಗೆನೂ, ಜೊತೆಗೆ ಅಪರಿಚಿತರಲ್ಲಿ ಏನಾದರೂ ವ್ಯವಹಾರ ಮಾಡೋಗಳು ಎಚ್ಚರಿಕೆ ಹೆಚ್ಚಬೇಕು. ಕೊನೆಗೆ ಹೇಳತಕ್ಕಂತಹ ಶುಕ್ರನಿಗೆ ಸಂಬಂಧಿತ ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನ ಮಾಡಬೇಕಾಗ್ಬೋದು ಈ ಕಟಕದವರು. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ನವಮದ 9ನೇ ಭಾಗ್ಯಸ್ಥಾನದಲ್ಲಿ ಶುಕ್ರನು ಶುಭ ಲಾಭವನ್ನು, ಜಯವನ್ನು ಎಲ್ಲ ಕೊಡಲಿದ್ದಾನೆ. ಅನೇಕ ನಿಮ್ಮ ದೀರ್ಘಕಾಲದ ಕನಸು ನನಸಾಗಲಿವೆ. ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡಲಿದೆ. ಆಕಸ್ಮಿಕ ಧನಲಾಭ ಯೋಗ ಸಹ ಕೆಲವರಿಗೆ ಒದಗಿ ಬರ್ಬೋದು. ಮಾಡುವಂಥ ವೃತ್ತಿ, ಉದ್ಯೋಗದಲ್ಲಿ ಹೆಚ್ಚಿನ ನಿಮಗೆ ಲಾಭ, ಆದಾಯಗಳು ಹೆಚ್ಚಳ ಆಗುವಂಥದ್ದು. ಇನ್ನು ಉದ್ಯೋಗ ಅಪೇಕ್ಷೆಗಳಿಗೆ ಉದ್ಯೋಗ ಸಿಗುವಂಥ ಸಾಧ್ಯತೆ, ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ, ವಿದೇಶದ ಪ್ರವಾಸ ಮುಂತಾದ ಕನಸುಗಳು ಈಗ ಈಡೇರುವಂಥ ಸಾಮರ್ಥ್ಯ ಈಗ ಬರುತ್ತೆ. ಹಾಗಾಗಿ ಗುರುವಿನ ಬಲ ಇರುವಂಥ ರಾಶಿಗೆ ಇದೇ ಕಾಲದಲ್ಲಿ ಶುಕ್ರನ ಅನುಗ್ರಹ ಸಹ ಭಾಗ್ಯಸ್ಥಾನದಲ್ಲಿ ಆಗಿರೋ ಕಾರಣ ಈ ಒಂದು 24 ದಿನಗಳ ಅವಧಿ ನಿಮಗೆ ಅದೃಷ್ಟವನ್ನು, ಲಾಭವನ್ನು, ಜಯವನ್ನು, ಸುಖವನ್ನೆಲ್ಲ ತಂದು ಕೊಡಲಿದೆ ಸಿಂಹರಾಶಿಯವರಿಗೆ. ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ, ಪ್ರಾರ್ಥನೆಗಳು ಸಹ ಹೇಳ್ಕೊಬೋದು. ಇನ್ನು ಕನ್ಯಾರಾಶಿಗೆ ಈ ಅಷ್ಟಮದಲ್ಲಿ ಉತ್ತಮವಾದ ಫಲವನ್ನು ಶುಕ್ರನು ಕೊಡಲಿದ್ದಾನೆ. ಅಷ್ಟಮದಲ್ಲಿ ಕೊಡುವಂತಹ ಉತ್ತಮ ಫಲ ಬೇರೆ ಇತರೆ ಗ್ರಹಗಳು ಕೊಡೋದಿಲ್ಲ. ಶುಕ್ರನು ಅದ್ಭುತವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಅನೇಕ ರೀತಿಯ ನಿಮಗೆ ವಸ್ತ್ರಾಭರಣ ಕೊಡುವಂಥ ಅವಕಾಶ, ಶುಭ ಸಮಾರಂಭಗಳ ಸಿದ್ಧತೆ ಮಾಡುವಂಥ ಅವಕಾಶ, ಬಂಧುಗಳಲ್ಲಿ ಮಿತ್ರರಿಗೆ ಉತ್ತಮವಾದ ಬಾಂಧವ್ಯ ವೃದ್ಧಿ ಆಗುತ್ತೆ. ಅನೇಕ ರೀತಿಯ ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಒದಗಿ ಬರುತ್ತವೆ. ಉದ್ಯೋಗ, ವ್ಯಾಪಾರ ವೃತ್ತಿಯಲ್ಲಿ ನಿಮಗೆ ಅನಿರೀಕ್ಷಿತ ಧನಾಗಮ ಯೋಗ ಸಹ ಬರಲತ್ತೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಸಹ ವೃದ್ಧಿ ಆಗುವಂಥದ್ದು, ಅನೇಕ ರೀತಿಯ ಕೊಡುಗೆಗಳು ನಿಮಗೆ ಸಿಗುವಂಥದ್ದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಅಪರೂಪದಲ್ಲಿ ವಿಶೇಷವಾದ ಶುಕ್ರ ಅನುಗ್ರಹ ಬರ್ತಾಯಿದೆ. ಅನೇಕ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ಆರ್ಥಿಕವಾಗಿ ಉತ್ತಮವಾದ ಒಂದು ಸ್ಥಿರತೆ ಅಥವಾ ಸ್ಟೆಬಿಲಿಟಿ ಕಂಡು ಬರುತ್ತೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ಕನ್ಯಾ ರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ, ಪ್ರಾರ್ಥನೆ ಸಹ ಹೇಳ್ಕೊಬೋದು. ಇನ್ನು ತುಲಾರಾಶಿಗೆ ಈ ಬಾರಿ ಈ ಶುಕ್ರನ ಪರಿವರ್ತನೆ ವಿರುದ್ಧವಾಗಿ ಕಂಡು ಬರುತ್ತೆ. ಅಷ್ಟೇನೂ ಉತ್ತಮವಾದ ಫಲ ಇಲ್ಲ. ಸಪ್ತಮ ಅಂದರೆ 7ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ. ಹಾಗಾಗಿ ಸಪ್ತಮದಲ್ಲಿ ಶುಕ್ರನು ಅನೇಕ ರೀತಿಯ ಸಂಕಷ್ಟಗಳನ್ನು, ವೈರುಧ್ಯ ಫಲಗಳನ್ನು ಕೊಡಬಲ್ಲನಾಗಿದ್ದಾನೆ. ವಿಶೇಷವಾಗಿ ವಿರುದ್ಧ ಲಿಂಗದವರ ಜೊತೆಗೆ ಕಲಹಗಳು, ದಾಂಪತ್ಯದಲ್ಲಿ ಕಲಹಗಳು ಅಥವಾ ಮಕ್ಕಳ ಜೊತೆಗೆ ಕಲಹಗಳು ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಸಹ ಕಲಹದ ಅಥವಾ ವಾಗ್ವಾದದ ವಾತಾವರಣ ಬರುತ್ತೆ. ಆಕಸ್ಮಿಕ ಧನ ನಷ್ಟ ಆಗುವಂಥ, ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟ ಆಗುವಂಥದ್ದು, ಖರ್ಚುಗಳು ವಿಪರೀತ ಆಗುವಂಥದ್ದು, ಅಪವ್ಯಯದ ದುರ್ವ್ಯಯದ ಖರ್ಚುಗಳು ಬರುವಂಥದ್ದು, ವಿರುದ್ಧ ಲಿಂಗದವರ ಜೊತೆಗೆ ಮನಸ್ತಾಪಗಳು ಹೆಚ್ಚಳ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಿಮ್ಮ ಆರ್ಥಿಕತೆಯ ಮೇಲೂ, ಉದ್ಯೋಗ ವ್ಯಾಪಾರದ ಮೇಲೂ, ವೈಯಕ್ತಿಕ ಜೀವನದ ಪರ್ಸನಲ್ ಲೈಫ್ ಮೇಲೂ ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲ ವಿಚಾರಕ್ಕೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ತುಲಾರಾಶಿಯವರು ವಹಿಸಬೇಕು. ಯಾವುದೇ ರೀತಿಯ ದೊಡ್ಡ ಮೊತ್ತದ ಆರ್ಥಿಕ ಟ್ರಾನ್ಸಾಕ್ಷನ್ ಮಾಡೋದು, ಸಾಲ ಕೊಡೋದು ಪಡೆಯೋದಾಗಲಿ ಅಥವಾ ವಿರುದ್ಧ ಲಿಂಗದವರ ಜೊತೆಗೆ ಏನಾದರೂ ಯಾವುದೇ ರೀತಿಯ ವಿವಾದಕ್ಕೆ ಸಿಲುಕೊಳ್ಳೋದಾಗಲಿ ಈಗ ಅಷ್ಟೊಂದು ಉತ್ತಮವಾದ ಆಯ್ಕೆ ಅಲ್ಲ. ಆ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು. ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ, ಪ್ರಾರ್ಥನೆಗಳನ್ನು, ಪರಿಹಾರಗಳನ್ನು ತುಲಾರಾಶಿಯವರು ಮಾಡಬೇಕಾಗತ್ತೆ. ಇನ್ನು ವೃಶ್ಚಿಕಕ್ಕೆ ಅಲ್ಲಿ ಷಷ್ಠ ಅಥವಾ 6ರ ಸ್ಥಾನದಲ್ಲಾಗುವಂಥ ಪರಿವರ್ತನೆ, ಇದನ್ನು ಹಾಗೆ ಹೆಚ್ಚಿನ ಉತ್ತಮ ಫಲ ಕೊಡೋದಿಲ್ಲ. ಅದರ ಬದಲು ಸಂಕಷ್ಟದ ಫಲವನ್ನು ಕೊಡ್ಬೋದಾಗಿದೆ. ಅನೇಕ ರೀತಿಯ ಶತ್ರು ಪೀಡೆ ಹೆಚ್ಚಳಾಗುವಂಥದ್ದು, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಕಷ್ಟಗಳು ಆಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಕಲಹ, ವಾಗ್ವಾದಗಳಾಗುವಂಥದ್ದು, ಮಿತ್ರರಾಗಿದ್ದರೂ ಶತ್ರುಗಳಾಗುವಂಥದ್ದು, ಜೊತೆಗೆ ಅಕಾಲದಲ್ಲಿ ದ್ರವ್ಯ ನಷ್ಟ. ಅಂದರೆ ನಿಮಗೆ ಯಾವುದೇ ರೀತಿಯ ಒಂದು ಹೂಡಿಕೆ ಮಾಡಿದ್ದನ್ನು ಅದು ಇಷ್ಟು ಕಾಲದಲ್ಲಿ ಇಷ್ಟು ನಿಮಗೆ ಬೆಳಿಬೇಕು ಅಥವಾ ಸಿಗತ್ತೆ ಅಂತ ಇರುತ್ತೆ. ಆದರೆ ಇಲ್ಲಿ ನೀವು ಅದು ಸಿಗೋ ಬದಲು ನಿಮಗೆ ಅದು ನಷ್ಟವಾಗಿ ಪರಿಣಾಮ ಆಗುವಂಥದ್ದು, ಜೊತೆಗೆ ಉದ್ಯಮ ವ್ಯಾಪಾರದಲ್ಲಿ ನಿಧಾನಗತಿ ಅಥವಾ ಹಿನ್ನಡೆಗಳಾಗುವಂಥದ್ದು, ಜೊತೆಗೆ ಬಂಧು ಮತ್ತು ಮಿತ್ರರ ಬಾಂಧವ್ಯ ಸಹ ಈಗ ಹದಗೆಡುವಂಥದ್ದು ಸಾಧ್ಯತೆ, ಶತ್ರುಗಳ ಒಂದು ಪೀಡೆ ಹೆಚ್ಚಳಾಗುತ್ತೆ.
ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಶುಕ್ರನ ಈ ಗೋಚಾರ ವಿರುದ್ಧವಾದ ಫಲವನ್ನು ಕೊಡ್ಬೋದಾಗಿದೆ. ಯಾವುದೇ ರೀತಿಯ ಈ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಒಪ್ಪಂದ ಸಹಿ ಮಾಡೋದಾದರೆ, ಅಗ್ರಿಮೆಂಟ್ ಮಾಡೋದಾದರೆ, ಜೊತೆಗೆ ಯಾವುದೇ ರೀತಿಯ ಹಣಕಾಸಿನ ದೊಡ್ಡದ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮೈಯೆಲ್ಲ ಕಣ್ಣಾಗಿದ್ದುಕೊಂಡು ನೀವು ಅನ್ನಿಸ್ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯಾದಂಥ ಸಂಶಯ ಅನುಮಾನಗಳಿದ್ರೆ ಅದನ್ನು ಪರಿಣತರ ಒಂದು ಸಲಹೆ ಅಂದರೆ ಎಕ್ಸ್ಪರ್ಟ್ ಅಡ್ವೈಸ್ ಅಂತ ಹೇಳ್ತಾರೆ, ಅಂಥ ಒಂದು ಸಲಹೆ ಸೂಚನೆಗಳನ್ನು ಖಂಡಿತ ಪಡ್ಕೊಳ್ಬೇಕಾಗುತ್ತೆ. ವೃಶ್ಚಿಕದವರು ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಮಾಡಬೇಕಾಗುತ್ತೆ. ಇನ್ನು ಧನುರಾಶಿಗೆ ಉತ್ತಮ ಫಲ ಪಂಚಮದಲ್ಲಿ ಆಗುವಂಥ ಶುಕ್ರನು ಅನೇಕ ಜಯವನ್ನು, ಲಾಭವನ್ನು, ಸುಖವನ್ನು, ಸಮೃದ್ಧಿಯನ್ನು ಕೊಳ್ಳಿದ್ದಾನೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೆ ಅದರಲ್ಲಿ ಹೆಚ್ಚಿನ ಲಾಭ ಆದ ಬರುತ್ತೆ. ಇನ್ನು ಹಲವಾರು ಕ್ಷೇತ್ರಗಳು ಅಂತ ಹೇಳ್ತಾರೆ, ಬೇರೆ ಬೇರೆ ರೀತಿಯ ಉದ್ಯಮ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ ಅಥವಾ ಕಲಾ ಮಾಧ್ಯಮ, ಟಿವಿ, ಸಿನಿಮಾ ಮುಂತಾದ ಕ್ಷೇತ್ರಗಳಿರ್ಬೋದು. ಹಲವಾರು ಕ್ಷೇತ್ರದವರಿಗೆ ಅವರ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿ, ಬಡ್ತಿ, ಪ್ರಮೋಷನ್ ಅಥವಾ ಉನ್ನತ ಸ್ಥಾನಮಾನ ಅಂತ ಹೈಯರ್ ಪೋಸ್ಟ್ ಅವೆಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಿಗೂ ಅನೇಕ ರೀತಿಯ ಶುಭಫಲಗಳು ಸಿದ್ಧಿಯಾಗಲಿವೆ. ದೀರ್ಘಕಾಲದ ಕನಸು ಈಡೇರಲಿವೆ. ಇದು ಶುಕ್ರ ಅನುಗ್ರಹದಿಂದ ಧನುರಾಶಿಯವರಿಗೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೂ ಕೊನೆಗೊಳ್ಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳ್ಕೊಬೋದು. ಇನ್ನು ಮಕರ ರಾಶಿಗೆ ಅಲ್ಲಿ ಚತುರ್ಥದ ವಿಶೇಷವಾದ ಸ್ಥಾನ, ಅಲ್ಲಿ ವಿಶೇಷವಾದ ನಿಮಗೆ ಲಾಭ, ಜಯ, ಸುಖ ಇದೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ ಆಗುತ್ತೆ. ವಿರುದ್ಧ ಲಿಂಗದವರ ಬಾಂಧವ್ಯ ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಎಲ್ಲ ಕಂಡು ಬರುತ್ತೆ. ಹಾಗಾಗಿ ಈ ಒಂದು ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ಧನುರಾಶಿಯವರು ಇದನ್ನು ಆಸಕ್ತಿಯಿಂದ ನೀವು ಸದುಪಯೋಗ ಮಾಡಿಕೊಳ್ಳುವಂಥದ್ದು. ವ್ಯಾಪಾರ, ಉದ್ಯಮ ಅಥವಾ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆಯವರಿಗೆ ಅದನ್ನು ಅಭಿವೃದ್ಧಿ ಮಾಡುವಂಥ ಅವಕಾಶ ಈಗ ಶುಕ್ರನ ಅನುಗ್ರಹದಿಂದ ಬರಲಿದೆ. ಆಸಕ್ತಿ ಉಳ್ಳಂಥ ಧನುರಾಶಿಯವರು ಕೊನೆಗೆ ಹೇಳತಕ್ಕಂಥ ಶ್ಲೋಕ ಪರಿಹಾರ ಪ್ರಾರ್ಥನೆಗಳನ್ನು ಮಾಡ್ಕೋಬೋದು. ಇನ್ನು ಕುಂಭರಾಶಿಗೆ ತೃತೀಯ ಸ್ಥಾನ ವಿಶೇಷವಾದ ಲಾಭ, ಸುಖ, ಜಯವನ್ನು ಕೊಡುವಂಥದ್ದು. ಅನೇಕ ರೀತಿಯ ಕನಸುಗಳನ್ನು ಸಾಗಲಿವೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿಯಾಗಲಿವೆ. ಯಾತ್ರೆ, ಪ್ರವಾಸ, ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ ಬರಲಿದೆ. ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಒಡನಾಟ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಧನ ಕನಕಗಳು ಅಭಿವೃದ್ಧಿ ಆಗುವಂಥದ್ದು, ವಸ್ತ್ರ, ಆಭರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ. ಜೊತೆಗೆ ಈ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಅವನಿಗೆ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಬರುತ್ತದೆ. ಇನ್ನು ಕಲಾರಂಗ, ಸಾಂಸ್ಕೃತಿಕ ಮಾಧ್ಯಮ, ಸ್ಪೋರ್ಟ್ಸು, ಅಥ್ಲೆಟಿಕ್ಸ್ ಮುಂತಾದ ಇನ್ನಿತರ ಚಟುವಟಿಕೆಗಳಿರುವಂಥ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅವರಿಗೆ ಪ್ರತಿಭಾ ಪುರಸ್ಕಾರ ಅಥವಾ ಅಂಥ ಒಂದು ಹೈಯರ್ ಕಾಂಪಿಟೇಷನ್ಗೆ ಹೋಗುವಂಥ ಅವಕಾಶ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಕೆಲವು ಪ್ರಶಸ್ತಿ ಪುರಸ್ಕಾರಗಳು ಬರುವಂಥದ್ದು, ದೂರ ಪ್ರಯಾಣದ ಅವಕಾಶಗಳು ಬರುವಂಥದ್ದು. ಈ ರೀತಿ ಅನೇಕ ಉತ್ತಮ ಪ್ರಯೋಜನಗಳನ್ನು ಕುಂಭರಾಶಿಯವರಿಗೆ ಈ ಬಾರಿ ಶುಕ್ರನು ಕೊಳ್ಳಿದ್ದಾನೆ. ಸಾಡೆ ಸತಿಯ ಪರ್ವದಲ್ಲಿದ್ದರೂ ಸಹಿತ ಶುಕ್ರನು ನಿಮಗೆ ಅದಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಅನೇಕ ರೀತಿಯ ಅದ್ಭುತವಾದ ತನು ಮನಧನಕ್ಕೆ ಸಂಬಂಧಿಸಿದ ಉತ್ತಮ ಫಲಗಳನ್ನು ನಿಮಗೆ ದಯಪಾಲಿಸಿದರೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಕುಂಭರಾಶಿಯವರು. ಆಸಕ್ತಿ ಉಳ್ಳಂಥವ್ರು ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಕೊನೆಯದಾಗಿ ಮೀನರಾಶಿಗೆ ಅಲ್ಲಿ ಧನಸ್ಥಾನದಲ್ಲಿ ಶುಕ್ರನ ಒಂದು ಆಗಮನ. ಹಾಗಾಗಿ ನಿಮಗೆ ಧನ ಸಮೃದ್ಧಿ ಆಗುತ್ತೆ, ವ್ಯಾಪಾರ ಉದ್ಯಮ ಪ್ರಗತಿ ಆಗುತ್ತೆ. ಹಿಂದೆ ಬೇರೆ ಬೇರೆ ಕಾರಣಗಳಿಂದ ತಡೆ ಹಿಡಿಯಲ್ಪಟ್ಟಂಥ ಅಥವಾ ಹೋಲ್ಡ್ ಮಾಡಲ್ಪಟ್ಟಂಥ ಹಣ ನಿಮಗೆ ಕೈ ಸೇರಬಹುದು. ಕಾಂಟ್ರಾಕ್ಟು ಅಥವಾ ಇನ್ನಿತರ ಯಾವುದೇ ರೀತಿಯ ಸೇವಾ ನಿರತರು ಮುಂತಾದವರಿಗೆ ಅನೇಕ ಅವಕಾಶಗಳು ಸಿಗಲಿವೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯಾಗುವಂಥದ್ದು. ಇನ್ನು ಬಂಧು ಬಾಂಧವ್ಯತೆಗೆ ಬಾಂಧವ್ಯ ಸಹ ವೃದ್ಧಿಯಾಗುತ್ತೆ. ದೀರ್ಘಕಾಲದ ಯಾವುದೇ ರೀತಿಯ ಒಪ್ಪಂದಗಳು ಏರ್ಪಟ್ಟು ಅದರಿಂದ ನಿಮಗೆ ಆರ್ಥಿಕ ಸ್ಥಿರತೆ ಅಥವಾ ಭದ್ರತೆಗಳು ನಿಮ್ಮದಾಗುತ್ತೆ. ಶಿಕ್ಷಣ, ವ್ಯಾಪಾರ, ಉದ್ಯೋಗ ಅಥವಾ ಕೃಷಿ ಯಾವುದೇ ಇರಲಿ, ಹಲವಾರು ಕ್ಷೇತ್ರದಲ್ಲಿ ಮೀನರಾಶಿಯವರಿಗೆ ಈ ಬಾರಿ ಶುಕ್ರನು ಉನ್ನತ ಫಲವನ್ನು ಕೊಡಲಿದ್ದಾನೆ. ಅನೇಕ ರೀತಿಯ ನಿಮ್ಮ ಕನಸುಗಳು ನನಸಾಗಲಿವೆ. ಜೊತೆಗೆ ಹಲವಾರು ಸಮಸ್ಯೆಗಳಿಂದ ಆಚೆ ಬರಲಿಕ್ಕೆ ಈ ಶುಕ್ರನ ಗೋಚಾರ ಅಂದರೆ ಮಾರ್ಚ್ 26ರಿಂದ ಏಪ್ರಿಲ್ 19ರ ಅವಧಿ 24 ದಿನಗಳು ಈ ಮೀನರಾಶಿಯವರಿಗೆ ಸಹಾಯಕವಾಗಲಿವೆ. ಇವೆಲ್ಲವೂ ಶುಕ್ರನ ಈ ಮೇಷ ಗೋಚಾರ ಅಥವಾ ಮೇಷರಾಶಿಯಲ್ಲಿ ಇರುವಂಥ ಶುಕ್ರನ ಪ್ರಭಾವದ ಕುರಿತಾಗಿ ಹೇಳಲಾಗಿದೆ. ಮಾರ್ಚ್ 26ರಿಂದ ಏಪ್ರಿಲ್ 19ರ ಅವಧಿಯ ಒಂದು 24 ದಿನಗಳ ಒಂದು ವಿಶ್ಲೇಷಣೆ. ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಸಮ್ಮಿಶ್ರ ಅಥವಾ ಸಂಕಷ್ಟ ಫಲಗಳು ಹೇಳಲ್ಪಟ್ಟಿವೆ. ಆ ಮಧ್ಯಮ ಅಥವಾ ಸಮ್ಮಿಶ್ರ ಫಲ ಬಂದಂತಹ ಅಥವಾ ಸಂಕಷ್ಟ ಫಲ ಬಂದಂತಹವರು ನಮ್ಮ ಪ್ರಾರ್ಥನಾ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ಈ ದೋಷವನ್ನು ಕಳೆದುಕೊಳ್ಬೋದಾಗಿದೆ. ವಿಶೇಷವಾಗಿ ಶುಕ್ರನಿಗೆ ಸಂಬಂಧಿಸಿ ತಾಯಿ ಮಹಾಲಕ್ಷ್ಮಿ ಅಧಿದೇವತೆ, ಆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಸ್ತೋತ್ರ, ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರ ಸ್ತೋತ್ರ ಅಂದರೆ 108 ನಾಮಗಳು. ಅದೇ ರೀತಿ ಲಕ್ಷ್ಮಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ, ಶ್ಲೋಕ, ಪ್ರಾರ್ಥನೆ, ಭಜನೆಗಳನ್ನು ಹೇಳುವಂಥದ್ದಾಗಲಿ ಅಥವಾ ಲಕ್ಷ್ಮೀನಾರಾಯಣರಿಗೆ ಸಂಬಂಧಪಟ್ಟ ಸ್ತುತಿ, ಶ್ಲೋಕ, ಪ್ರಾರ್ಥನೆಗಳಾಗಲಿ ಅಥವಾ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಜಪ ಮಾಡೋದಾಗಲಿ. ಅದೇ ರೀತಿ ಕುಬೇರ ಅಥವಾ ಕುಬೇರನಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಶ್ಲೋಕ, ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು. ಇನ್ನು ಶುಕ್ರನಿಗೆ ಸಂಬಂಧಪಟ್ಟ ಹಲವಾರು ಜನಪ್ರಿಯವಾದ ಶ್ಲೋಕಗಳಿರ್ತವೆ. ಉದಾಹರಣೆಗೆ ವೇದವ್ಯಾಸ ಭಗವಾನ್ ರಹಿತವಾದಂಥ ಶ್ಲೋಕ ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅನ್ನೋದು ಜಗತ್ಪ್ರಿಯತ್ವಾದ ಒಂದು ಶುಕ್ರನ ಶ್ಲೋಕ. ಆ ಶ್ಲೋಕವನ್ನು 6 ಬಾರಿ ರಿಪೀಟ್ ಮಾಡಿ ಹೇಳುವಂಥದ್ದು. ಇನ್ನು ಶುಕ್ರನ ಪೀಡಾ ಪರಿಹಾರ ಶ್ಲೋಕಗಳು ಸಹ ಬರ್ತವೆ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮಿತಿ ಪ್ರಭುಸ್ತಾರ ಗ್ರಹಣಾಂಚ ಪೀಡಾಹರತು ಮೇ ಭೃಗುಃ.
ದೈತ್ಯಮಂತ್ರೇ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಣಾಂಚ ಪೀಡಾ ಹರತು ಮೇ ಭೃಗುಃ. ಇದು ಸರಳವಾದ ಶುಕ್ರನ ಒಂದು ಪೀಡಾ ಪರಿಹಾರ ಶ್ಲೋಕ. ಈ ಶ್ಲೋಕವನ್ನು ನೀವು ಶ್ರದ್ಧೆಯಿಂದ ಪಠನೆ ಮಾಡುವಂಥದ್ದು. ಇದರಿಂದ ಶುಕ್ರನಿಗೆ ಸಂಬಂಧಿತವಾದ ಯಾವುದೇ ರೀತಿಯ ದೋಷಗಳು ನಿವಾರಣೆ ಆಗುತ್ತೆ. ಅದೇ ರೀತಿ ಅವರೆಕಾಳು ಅನ್ನೋದು ಒಂದು ಶುಕ್ರನ ಧಾನ್ಯವಾಗಿರುತ್ತೆ. ಅವರೆಕಾಳನ್ನಾಗಲಿ ಅಥವಾ ಹಸಿಯಾಗಲಿ ಒಣಗಿದ ಅವರೆಕಾಳನ್ನು ಧಾನ್ಯ ಕೊಡ್ಬೋದು, ಅಥವಾ ಅವರೇ ಲಭ್ಯ ಇರದೇ ಇದ್ದಂಥ ಸೀಸನ್ನಲ್ಲಿ ನೀವು ಅವರಿಗೆ ಸಂಬಂಧಿತ ಇತರ ಧಾನ್ಯಗಳು, ಉದಾಹರಣೆಗೆ ಬೀನ್ಸ್ ಬೀಜನೋ ಅಥವಾ ರೀತಿಯಾದ ರಾಜ್ಮಾ ಬೀಜನೋ ಮುಂತಾದಲ್ಲಿರುತ್ತೆ, ಅವರಿಗೆ ಸಂಬಂಧಿತ ಇತರವಾದ ಯಾವುದೇ ಧಾನ್ಯಗಳನ್ನು ದಾನವಾಗಿ ಕೊಡೋದು, ಅಥವಾ ನವಗ್ರಹಗಳ 9 ಧಾನ್ಯಗಳನ್ನು ಸಹ ನೀವು ಅಲ್ಲಿ ದಾನ ಸ್ವರೂಪದಲ್ಲಿ ಕೊಡುವಂಥದ್ದು, ಅಥವಾ ಅನ್ನದ ನಾಡು ಸಂಸ್ಥೆ, ವಿದ್ಯಾಸಂಸ್ಥೆ ಅಥವಾ ಬಡ ಮಕ್ಕಳು ಬರುವಂಥ ಶೈಕ್ಷಣಿಕ ಸಂಸ್ಥೆ ಇತ್ಯಾದಿಗಳಿಗೆ ನಿಮ್ಮಿಂದ ಆಗುವ ದಾನವನ್ನು ಕೊಡುವಂಥದ್ದು. ಅದೇ ರೀತಿ ಪುಸ್ತಕ, ಸ್ಟೇಷನರಿ ಸಹ ಬುಧನ ಕಾರಕತ್ವದಲ್ಲಿ ಬರುವಂಥ ಅಂಗಗಳು. ಹಾಗಾಗಿ ಬಡ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆಲ್ಲ ನೀವು ಅಂತಹ ಒಂದು ಶೈಕ್ಷಣಿಕ ಸಾಮಗ್ರಿಯನ್ನು ನಿಮ್ಮ ಕೈಯಿಂದ ದಾನವಾಗಿ ಕೊಡುವಂಥದ್ದು ಸರ್ವಶ್ರೇಷ್ಠವಾಗಿರುತ್ತೆ. ಹಾಗಾಗಿ ಹೆಸರು ಕಾಳು ಅಥವಾ ಹಸಿರು ತರಕಾರಿ, ಹಸಿರು ಬಟ್ಟೆ ಬರೆಗಳು ಅಥವಾ ಪುಸ್ತಕ, ಸ್ಟೇಷನರಿ ಇವನ್ನು ದಾನವಾಗಿ ಕೊಡುವಂಥದ್ದು, ಅವರೇ ಕಾಳನ್ನು ದಾನವಾಗಿ ಕೊಡುವಂಥದ್ದು, ನವಗ್ರಹಗಳ ಧಾನ್ಯವನ್ನು ಸಹ ದಾನವಾಗಿ ಕೊಡುವಂಥದ್ದು, ಬಟ್ಟೆ ಬರೆಗಳನ್ನು ಸಹ ದಾನವಾಗಿ ಕೊಡ್ಬೋದಾಗಿದೆ. ಇನ್ನು ಸ್ತ್ರೀಯರಿಗೆ ಅಥವಾ ಕಾರಕತ್ವ ಶುಕ್ರ ಇರೋದ ಕಾರಣ ಅಲ್ಲಿ ವಿಶೇಷವಾಗಿ ಸ್ತ್ರೀಯರಿಗೆ ಸಂಬಂಧಪಟ್ಟ ಏನೋ ಶೃಂಗಾರ ಸಾಮಗ್ರಿ ಅಥವಾ ಇನ್ನಿತರ ಬಟ್ಟೆ ಬರೆಗಳು, ಹೂವು, ಹಣ್ಣು, ಹಂಪಲು ಇತ್ಯಾದಿಗಳನ್ನು ನಿಮ್ಮ ಸಹೋದರಿನೋ, ನಿಮ್ಮ ಮಾತೃ ಸ್ವರೂಪದವರಿಗೋ ಅಥವಾ ಸಹೋದರಿಯರಿಗೋ ಅಥವಾ ಪತ್ನಿಗೋ ಅದನ್ನು ನೀವು ಕೊಡುವಂಥದ್ದು. ಹಾಗಾಗಿ ಶುಕ್ರನ ಈ ಒಂದು ಮೇಷ ಗೋಚಾರ ಕಾಲದಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳು ಹೇಳಲ್ಪಟ್ಟಿವೆ. ಯಾರಿಗೆ ದೋಷ ಅಥವಾ ಮಧ್ಯಮ ಫಲ ಅನ್ನೋದಂಥವ್ರು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ನಿಮಗಿರ್ತಕ್ಕಂಥ ದೋಷವನ್ನು ಕಳೆದುಕೊಳ್ಬೋದಾಗಿದೆ. ತಮಗೆಲ್ಲರಿಗೂ ಶುಕ್ರನ ಮೇಷಗೋಚಾರ ಕಾಲದಲ್ಲಿ ಧನ, ಕನಕ, ಸಮೃದ್ಧಿಗಳು, ಸುಖ, ಶಾಂತಿಗಳು, ನೆಮ್ಮದಿ ದೊರೆಯಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.